ಆಹಾ ಓಹೋ ಲೇ ಚಂಪಕಲೇ ನಾವೇ ಅದೃಷ್ಟವಂತರು ಕಣೆ. ಯಾಕೋ ಅಲ್ಲ ಆ ಹಳ್ಳು ಸೈಟ್ನ 50 ಲಕ್ಷ ರೂಪಾಯಿಗೆ ಮಾರ್ಬಿಟ್ವಲ್ಲ. ರೀ ಅದ್ರಲ್ಲಿ ನನ್ನ ಪಾಲು ಇದೆ ತಾನೆ? ಕಾಂಪೌಂಡ್ ನಂದು, ಬೆಡ್ರೂಮ್ ನಿಂದು ಅಂದಮೇಲೆ ನನಗೂ ಪಾಲಿದೆ ನಿನಗೂ ಪಾಲಿದೆ ಕಣೆ, ಹೆದರ್ಕೋಬೇಡ. ರೀ ಮತ್ತೆ 25 ಲಕ್ಷ ಈ ಕಡೆ ತಳ್ಳಿ. 25 ಲಕ್ಷ ಏನಕ್ಕೆ? ಚಿನ್ನದ ಸರಗಳು ಮಾಡಿಸ್ಕೊತೀನಿ. ಅಯ್ಯೋ ಪೆದ್ದಿ, ಯಾವತ್ತು ದುಡ್ಡನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ಸುಮ್ಮನೆ ಏನೇನಕ್ಕೂ ಖರ್ಚು ಮಾಡಬಾರ್ದು. ಅದಕ್ಕೆ ಮನಿ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಒಬ್ರು ಇದ್ದಾರೆ, ಅವ್ರನ್ನ ಕರೆಸಿದ್ದೀನಿ, ಇನ್ನೇನು ಬರ್ತಾರೆ, ಅವರು ಸಜೆಸ್ಟ್ ಮಾಡ್ತಾರೆ, ಕೇಳೋಣ ಸುಮ್ಮನಿರು. ಹಲೋ ಹಾಯ್ ಡಾಕ್ಟರ್, ಹಾಯ್, ಕಂಗ್ರ್ಯಾಚುಲೇಷನ್ ಡಾಕ್ಟ್ರೇ, ₹500 ಕೋಟಿ ಸರ್ದಾರ್ ಆಗಿದ್ದೀರಾ ನೀವು. ಅಯ್ಯೋ ಏನು ½ ಕೋಟಿ ಅಂದ್ರೂ ನಮ್ಮ ಪ್ಯಾಂಟ್ ಕೆಳಗೆ ಪಟಾಪಟಿ ಚಡ್ಡಿನೇ. ಅಯ್ಯೋ ಆ ಪಟಾಪಟಿ ಚಡ್ಡಿ ನೋಡಿ 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 ನಂಗೆ ಸಾಕಾಗೋಗ್ಬಿಟ್ಟಿದೆ. ನೋಡೋ ಕರ್ಮ ನನಗೆ ಬೇಡಪ್ಪ. ಬೇಡ ಬಿಡೆ, ನೀನು ನೋಡೋಕೆ ಇಷ್ಟ ಅಲ್ಲ ಅಂದ್ರೆ ನಾನು ಚಡ್ಡಿ ನಿಂಗೆ ತೋರಿಸಲ್ಲ, ಇಷ್ಟ ಆಗೋದು ತೋರಿಸ್ತೀನಿ. ಈಗ ಒಂದು ಸೈಟ್ ಮಾರಿದ್ವಿ, ನಮ್ಮ ಹತ್ರ 50 ಲಕ್ಷ ರೂಪಾಯಿ ಇದೆ. ಹೌದು, ಈಗ 50 ಲಕ್ಷನ ಎಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಕರೆಕ್ಟಾಗಿ ಹೇಳಮ್ಮ. ನನ್ನ ಪ್ರಕಾರ ನೀವು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಆದ್ರೆ ದುಡ್ಡು ಹತ್ತಿದ್ರೆ ಬರುತ್ತೆ, ಇಳಿದ್ರೆ ಹೋಗುತ್ತೆ, ಅದ್ರ ಬಗ್ಗೆ ನಾನು ಗ್ಯಾರಂಟಿ ಕೊಡಲ್ಲ. ಅಯ್ಯೋ ಹತ್ತೋದು ಇಳಿಯೋದು ಬೇಡಪ್ಪ ನನಗೆ. ಶೇರ್ಸ್ ಪ್ರಪಂಚನೇ ಹಿಂಗೆ, ಕರಡಿ ಪರ್ಚುತ್ತೆ, ಕಾಲಿಡ್ದು ಎಳಿಯುತ್ತೆ, ಆಮೇಲೆ ಸಂಪಲ್ ಬೀಳ್ತೀವಿ. ಗೂಳಿ ಬಂದು ಎತ್ತಿ ಹೋಗಿಯುತ್ತಲ್ಲ, ಆಗ ಓವರ್ ಹೆಡ್ ಟ್ಯಾಂಕ್ ಒಳಗಡೆ ಬೀಳ್ತೀವಿ ಅಲ್ವಾ? ಈ ನಲ್ಲಿ ತಿರುಗಿಸೋ ಸ್ಕೀಮೇ ಬೇಡ, ಈ ಕರಡಿ ಗೂಳಿ ಅವೆಲ್ಲ ಬೇಡವೇ ಬೇಡ. ಎಮ್ಮೆ ಹಸ ಯಾವ್ದಾದ್ರು ಇದ್ರೆ ಹೇಳು. ಹೋಟೆಲ್ ಬಿಸ್ನೆಸ್ ಇನ್ವೆಸ್ಟ್ ಮಾಡಿ, ಪ್ರತಿನಿತ್ಯ ದುಡ್ಡು ಬರ್ತಾನೆ ಇರುತ್ತೆ. ಹೌದು ರೀ, ದಿನಾ ದುಡ್ಡು ಬರ್ತಾನೆ ಇರುತ್ತೆ. ಹೋಟ್ಲಿಂದ ಕಾಫಿ, ಟೀ, ಇಡ್ಲಿ, ಚಟ್ನಿ, ವಡೆ ಎಲ್ಲ ಆಟೋಮೆಟಿಕ್ ಆಗಿ ಬರ್ತಾನೆ ಇರುತ್ತೆ ರೀ. ನಾನು ಅಡುಗೆ ಮಾಡೋದು ತಪ್ಪತ್ತೆ. ಈಗ ನನ್ನ ಸಾಂಬಾರು ಉಯ್ಯ, ದೊಡ್ಡವ್ರು ಹೇಳಿಲ್ವೇನೆ ಕೂತ್ಕೊಂಡು ತಿಂದರೆ ಕುಡಿಕೆ ಒಂದು ಸಾಲಲ್ಲ ಅಂತ? ಬೇಡ ಬಿಡಿ, ನಿಂತ್ಕೊಂಡೆ ತಿನ್ನೋಣ, ಅಲ್ಲಾಡ್ಸ್ಕೊಂತಿದ್ರೆ ಜಾಸ್ತಿ ಹೋಗುತ್ತೆ. ಡಯನಾ, ಈ ಹೋಟ್ಲ್ ಸ್ಕೀಮೇ ಬೇಡಮ್ಮ, ಎಲ್ಲ ಇವಳು ಬಾಗಿಡಬೇಕು, ಅದು ಬಿಟ್ಟು ಬೇರೆ ಏನಾದರೂ ಸ್ಕೀಮ್ ಹೇಳಿ. ನಿಮ್ಗೆ ಅರ್ಜೆಂಟಾಗಿ ಪ್ರಾಫಿಟ್ ಬೇಕಾ ಅಥವಾ ನಿಧಾನಕ್ಕೆ ಪ್ರಾಫಿಟ್ ಆದ್ರೂ ಪರವಾಗಿಲ್ವಾ? ಅಯ್ಯೋ ಈಗಲೇ 60 ವರ್ಷ ಆಗಿದೆಯಮ್ಮ, ಇನ್ನೂ ಲೇಟ್ ಆಗಿಬಿಟ್ರೆ ನಮ್ಮ ಬಾಡಿ ಪಾರ್ಟ್ಸು ಎಲ್ಲೆಲ್ಲಿ ಬಿದ್ದೋಗುತ್ತೋ ನಮಗೇ ಗೊತ್ತಾಗಲ್ಲ. ನೋಡು, ಬಲಗೈಲಿ 1 ಲಕ್ಷ ಕೊಟ್ಟು ಎಡಗೈಲಿ 2 ಲಕ್ಷ ತಗೋಬೇಕು, ಈ ಥರ ಸ್ಕೀಮ್ ಇದ್ರೆ ಹೇಳು. ಇದೆ ಸರ್, ಕುದುರೆ ರೇಸು, ಲಕ್ಕಿದ್ರೆ 1 ಲಕ್ಷಕ್ಕೆ 5 ಲಕ್ಷ ಜಾಡ್ಸುತ್ತೆ. ಹೋದ್ಸಲ ಕುದುರೆ ಬಾಲಾಗೆ ದುಡ್ಡು ಹಾಕಿದ್ರಲ್ಲ, ಮನೆಗೆ ಬರ್ಬೇಕಾದ್ರೆ ಚೀಲು ತುಂಬಾ ಪ್ರಸಾದ ತಂದ್ರಲ್ಲ. ಏನ್ ಪ್ರಸಾದ? ಕುದುರೆ ಲದ್ದಿ. ಡಯಾನಾ, ನಾನು ಹಾಕಿದ ಕುದುರೆ ಕತ್ತೆ ಥರ ಓಡ್ತು, ನನ್ನ ಕರ್ಮ ಏನು ಮಾಡೋಣ ನೀನು ಹೇಳು. ಹಾಗಾದ್ರೆ ನೀವು ಸ್ವೀಟ್ ಅಂಗಡಿ ಮೇಲೆ ಇನ್ವೆಸ್ಟ್ ಮಾಡಿ, ಸ್ವೀಟ್ಸ್ ಒಳ್ಳೆ ಪ್ರಾಫಿಟ್ ಕೊಡುತ್ತೆ. ಬೇಡ ಬೇಡ, ಈ ಬೆಂಗಾಲಿ ಸ್ವೀಟ್ಗಳು ಇರ್ತಾವಲ್ಲ, ಅವತ್ತಿನ ದಿನಾನೇ ಸೇಲ್ ಆಗ್ಬಿಟ್ರೆ ಒಳ್ಳೇದು. ಮಾರನೇ ದಿನವರೆಗೆ ಇಟ್ಕೊಂಡ್ರೆ ಉಳಿ ಬಂದ್ಬಿಡುತ್ತೆ, ಎಲ್ಲ ಬಿಸಾಕ್ಬೇಕಾಗುತ್ತೆ, ವೇಸ್ಟು. ಸರಿ, ಸ್ವೀಟ್ ಅಂಗಡಿ ಬೇಡ ಬಿಟ್ಟಾಕಿ, ನೀವು ಗೋಕಾಕ್ ಕರ್ದಂಟ್ ಅಂಗಡಿ ತೆಗೆದುಬಿಡಿ. ದಂಟು ಹೆಂಗಿದ್ರು 1 ತಿಂಗಳಾದ್ರೂ ಹಾಳಾಗಲ್ಲ. ಕರ್ದಂಟು ಬೇಡ, ಕೆರ್ದಂಟು ಬೇಡ, ಬೇರೆ ಏನಾದ್ರು ಐಡಿಯಾ ಇದ್ರು ಹೇಳು. ಹಾಗಾದ್ರೆ ಒಂದು ಕೆಲಸ ಮಾಡಿ, ರೌಡಿಸಮ್ ಶುರು ಮಾಡ್ಕೊಬಿಡಿ. ಸುಪಾರಿ ಕೊಟ್ಟು ಕೊಲ್ಸಿ ಒಳ್ಳೆ ದುಡ್ಡು ಮಾಡ್ಕೊಬಿಡಿ. ಕೊಲೆಗಳು ಮಾಡ್ಸದ ಬೇಡಪ್ಪ, ಆಮೇಲೆ ನಾವು ಪೊಲೀಸವ್ರ ಕೈಲಿ ಸಿಕ್ಕಾಕೊಂಡ್ರೆ ಪರಪ್ ನಗರ ಜೈಲ್ಗೆ ಹೋಗ್ಬಿಟ್ಟು ಕಂಬಿ ಎಣಿಸ್ಬೇಕಾಗುತ್ತೆ. ಬೇಡ. ಏನ್ ಮಾಡೋದು ಐಡಿಯಾ ಬಂತು. ಐಡಿಯಾನಾ? ಏನದು ಏನದು? ನೀವಿಬ್ರು ನಿಮ್ಮ 50 ಲಕ್ಷನ ನನಗೆ ಕೊಟ್ಬಿಡಿ. ಮತ್ತೆ ನಮ್ಮ ದುಡ್ಡು? ಹಾಯ್ ಡಾಕ್ಟರ್, ನರ್ಸ್, ಹೇಗಿದ್ದೀರಾ? ಅವರು ಡಾಕ್ಟರ್ ಇರ್ಬೋದು, ನಾನು ನರ್ಸ್ ಅಲ್ಲ. ನರ್ಸ್ ಆಗಿರ್ತಾಳಲ್ವಾ, ಅದಕ್ಕೆ ಹೇಳ್ದೆ. ಹೇಗಿದ್ದೀರಾ? ಸೂಪರ್. ಚೆನ್ನಾಗಿರೋಕ್ಕೆ ನೀವೆಲ್ಲಿ ಬಿಡ್ತೀರಾ? ಜ್ಯೋತಿಷ್ಯ ಹೇಳ್ತೀನಿ, ಭವಿಷ್ಯ ಹೇಳ್ತೀನಿ ಅಂತ ಮನೆಗೆ ಬಂದು ಇರೋದು ಇಲ್ಲದೆ ಇರೋದು ಎಲ್ಲ ಹೇಳಿ ನಮ್ಮ BP ರೈಸ್ ಮಾಡ್ತೀರಾ. ಹಿಂದಿಂದು ಮುಂದಿಂದು ಎಲ್ಲ ಸರಿ ಹೇಳ್ಬಿಡ್ತೀರಪ್ಪ. ಹಿಂದಿಂದು ಮುಂದಿಂದು ಎಲ್ಲ ನಮಗೆ ಚೆನ್ನಾಗಿ ಗೊತ್ತು, ಆವಾಗ ನಾವು ನೋಡ್ಕೋತಾ ಇದ್ದೀವಿ. ಡಾಕ್ಟ್ರೇ, ನಾನು ಫೇಸ್ ರೀಡಿಂಗ್ ಅಲ್ಲಿ ಎಕ್ಸ್ಪರ್ಟು. ಬೇಸ್ ರೀಡಿಂಗಾ? ಬೇಸ್ ರೀಡಿಂಗ್ ಅಲ್ಲ, ಫೇಸ್ ರೀಡಿಂಗ್ ಅಂದಿದ್ದು. ಅಯ್ಯ ಗೊತ್ತು ಬಿಡಲಿ. ನೋಡು, ಪ್ರತಿ ಮನುಷ್ಯನಿಗೂ ಬೇಸು ಫೇಸು ಭಾಳ ಮುಖ್ಯ ಕಣೆ. ಇನ್ಕಮಿಂಗು ಔಟ್ ಗೋಯಿಂಗು ಕರೆಕ್ಟಾಗಿ ಆಗ್ತಾ ಇದ್ರೆ ಅದು ಒಳ್ಳೆ ಸೆಟ್ಟು ಅಂತ ಅರ್ಥ. ಫೇಸ್ ರೀಡಿಂಗ್ ಅನ್ನೋದು ಒಂದು ವಿಜ್ಞಾನ. ಅದು ನಿಮ್ಮ ಮುಖ ಇರುತ್ತಲ್ಲ, ಅದು ಕಣ್ಣು ಮೂಗು ಬಾಯಿ ಎಲ್ಲ ನೆಟ್ಟಗಿರಿಸ್ಬಿಟ್ಟು ನಿಮ್ಮ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡ್ತೀವಿ. ಒಳ್ಳೇದಾಯ್ತು ರೀ. ಡಯನಾ ಬಂದಿರೋದು ನಿಮ್ಮ ತೊಳಕು ನೋಡಕ್ಕಲ್ಲ, ನಿಮ್ಮ ಉಳುಕು ನೋಡಕ್ಕೆ. ಸರಿ, ಎಲ್ಲಿ ಡಾಕ್ಟ್ರೆ, ನನ್ನನ್ನು ನೋಡಿ.
ಅಗ್ಲ ಮಾಡಿ ಏನು ಕಣ್ಣು ಕಣ್ಣು ಮೇಲ್ ನೋಡಿ, ಕೆಳಗೆ, ಸೈಡ್ಗೆ. ಏನ್ ಡಾಕ್ಟರ್, ಟಿವಿ ಪರ್ದೆ ಮೇಲೆ ಕಾಣಿಸ್ತಾರ ನಿಮ್ ಕಣ್ಣಲ್ಲಿ ನನಗೆ ನಿಮ್ ಭವಿಷ್ಯ ಪೂರ್ತಿ ಕಾಣಿಸ್ತಾ ಇದೆ. ಹೌದಾ? ಏನ್ ಭವಿಷ್ಯ ಕಾಣಿಸ್ತಿದೆ ಕಣ್ಣಲ್ಲಿ ಹೇಳ್ಬಿಡು. ಎರಡು ಡೌಗಳು ಕಾಣಿಸ್ತಾ ಇದೆ. ಈ ಕಡೆ ಕಣ್ಣಲ್ಲೊಂದು, ಈ ಕಡೆ ಕಣ್ಣಲ್ಲೊಂದು. ಅದು ಇವಾಗ್ಲೂ ಟ್ರೆಂಡಿಂಗ್ ಅಲ್ಲಿ ಇದೆ. ನಾನು ಹೇಳ್ತಿರೋದು ಕರೆಕ್ಟ್ ಆಗಿದ್ರೆ ಎಸ್ ಅನ್ನಿ. ಎಸ್ ಎಸ್ ಏನಂದ್ರೆ ಇಲ್ಲ 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 ಎಸ್ ಕ್ಯಾನ್ಸಲ್ ಕ್ಯಾನ್ಸಲ್ ನೋ ನೋ ನೋ. ನಿಜ ಹೇಳ್ರಿ, ಇಲ್ಲ ಅಂದ್ರೆ ಡವ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಡವ್ ಅಂದ್ರೆ ಪಾರಿವಾಳ. ನಾನು ದಿನ ಕಾಳಾಕಲ್ವಾ ಪಾರಿವಾಳಕ್ಕೆ, ಅದು. ಹೌದೌದು, ನೀವು ಕಾಳಾಗ್ತಿದ್ದು ಕಾಲೇಜ್ ಡೇಸ್ ಅಲ್ಲಿ. ಈಗಲೂ ತಿಂಗಳಿಗೊಂದು ಕಾಳಾಗ್ತೀರಾ? ಟಚ್ಚಲ್ಲಿದ್ದೀರಾ? ಏನ್ ಟಚ್ಚೋ ಏನ್ ಬಿಚ್ಚೋ, ನನಗಂತೂ ಮೈಯೆಲ್ಲ ಉರಿತಾ ಇದೆ. ನಿಜ ಏನಿದ್ರು ಹೇಳ್ಬಿಡಿ. ಅಲ್ರಿ, ಈಗ ಮದ್ವೆ ಆದ್ಮೇಲೆ ಇದೆಲ್ಲ ಕಂಟಿನ್ಯೂ ಮಾಡ್ಬೇಕೇನ್ರಿ? ಇಲ್ಲ ಕಣೆ, ಈ ಡಯಾನ ಬಾಯಿಗೆ ಬಂದಾಗ ಏನೇನೋ ಹೇಳ್ತಾ ಇದ್ದಾಳೆ. ಅವಳು ಮಾತು ನಂಬೇಡ ನಂಬೇಡ. ನಾನು ಏನೇನು ಸುಳ್ಳು ಸುಳ್ಳು ಹೇಳ್ತೀನಾ? ಹಾಗಾದ್ರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ನಾನು ಹೇಳ್ತಿರೋದು ಸುಳ್ಳು ಅಂತ. ಏನಾದ್ರು ನಿಜ ಆಗಿದ್ರೆ ನಿಮ್ ಕಣ್ಣು ನಾಳೆಯಿಂದಾನೆ ಮಂಜಾಗ್ಬಿಡುತ್ತೆ. ಆಹಾ, ಇದು ಕರೆಕ್ಟಾಗಿ ಹೇಳ್ದೆ ನೋಡು. ಪ್ರಮಾಣ ಮಾಡ್ರಿ, ಈಗ ಮಾಡ್ರಿ. ಡಯಾನ ಈಗ ನಾನು ಸಾಕು. ಈಗ ಈ ಉಳ್ದೇಳು ಭವಿಷ್ಯ ಹೇಳು. ನಿಮ್ ಭವಿಷ್ಯ ಹೇಳ ಇಲ್ಲಿ. ನನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ರೈಟ್, ಲೆಫ್ಟ್, ಮೇಲೆ, ಕೆಳಗೆ. ಓ ಮೈ ಗಾಡ್, ಎಂತ ಗೋಲ್ಡನ್ ಆಪರ್ಚುನಿಟಿ ಇತ್ತು ಮೇಡಮ್. ಆದ್ರೆ ಎಲ್ಲ ಒಂದ್ ಸ್ವಲ್ಪ ದಿವಸದಲ್ಲೇ ಕಳೆದೋಯ್ತು. ಅಮೆರಿಕಕ್ಕೆ ಹೋಗ್ಬೋದಿತ್ತು. ಹಾ, ಕರೆಕ್ಟಾಗಿ ಹೇಳ್ದೆ ಡೈನಾ. ಅಮೆರಿಕದಲ್ಲಿ ನನ್ನ ಕಸಿನ್ಸ್ ಇದ್ದಾರೆ, ಫಾರ್ಮ್ ಎಲ್ಲ ಫಿಲ್ ಮಾಡ್ಬಿಟ್ಟಿದ್ರು. ನನ್ನ ಗಂಡನೇ ನನ್ನ ಕಳ್ಸಿಕೊಟ್ಟಿಲ್ಲ. ಅಯ್ಯೋ, ನಿಮ್ಗೆ ಇವ್ರಿಗಿಂತ ಒಳ್ಳೆ ಗಂಡ ಸಿಕ್ತಿದ್ರು. ನಿಮ್ಗಿರೋ ರೊಮ್ಯಾಂಟಿಕ್ಕಿಗೆ ಆ ಥರದ ಗಂಡ ಸಿಗ್ಲಿಲ್ಲ ಬಿಡಿ. ನಿಮ್ಮಂತ ಚಿರತೆ ಮರಿಗೆ ಕುರಿ ಮರಿ ಸಿಕ್ಬಿಡ್ತಲ್ಲ. ಕರೆಕ್ಟಾಗಿ ಹೇಳ್ದೆ ಡೈನಾ. ಇವರು ಕುರಿನೇ, ಬನ್ನೂರ್ ಕುರಿ. ಏನಂದ್ರೆ ನಿಮ್ ಮ್ಯಾರೇಜ್ ಡೇಟು ಮತ್ತೆ ರಿಸೆಪ್ಷನ್ ಡೇಟು ರಾಂಗ್ ಆಗ್ಬಿಟ್ಟಿದೆ. ಏನಕ್ಕೆ? ಅದು ಏನು ಅಂದ್ರೆ ಮದುವೆ ಸ್ವಲ್ಪ ಅರ್ಜೆಂಟ್ ಅಲ್ಲ ಆಯ್ತಾ. ನಮಗೆ ಒಳ್ಳೆ ಡೇಟೇ ಸಿಗ್ಲಿಲ್ಲ. ಯಾವ ಡೇಟ್ ಸಿಗ್ತಾ ಅದ್ರಲ್ಲೇ ಮದುವೆ ಆಗ್ಬಿಟ್ವಿ ಅಲ್ವೇನ್ರಿ? ಹೌದಾ? ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಏನು? ನೀವು ಮತ್ತೆ ಒಂದು ಒಳ್ಳೆ ಡೇಟ್ ನ ನೋಡ್ಬಿಟ್ಟು ರೀ ಮ್ಯಾರೇಜ್ ಆಗಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ರೀ ಮ್ಯಾರೇಜಾ? ಆದ್ರೆ ಇದೇ ಗಂಡನ ಮದುವೆ ಆಗ್ಬೇಕಾ? ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ಪಕ್ಕದ ಮನೆ ಪಾಪಣ್ಣನ ಜೊತೆ ಮಾಡಿಸ್ತೀನಿ. ಕಾಮಿಡಿ ಕುಟುಂಬ.